ಇಡಿ ಅಧಿಕಾರಿಗಳು ನೆನೆ ಒಂದು ದೊಡ್ಡ ತಿಮಿಂಗಲಕ್ಕೆ ಗಾಳ ಹಾಕಿದ್ರು. ಅಲ್ಲಿ ಲೆಕ್ಕವಿಲ್ಲದಷ್ಟು ಹಣ ಸಿಕ್ಕಿತ್ತು. ಅದು ಸಹ ಓರ್ವ ಶಾಸಕರಿಗೆ ಸೇರಿದ ಖಜಾನೆ. 30ಕ್ಕೂ ಹೆಚ್ಚು ಕಡೆಗಳಲ್ಲಿ ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ದ ಇಡಿ ಅಧಿಕಾರಿಗಳು ಈತನ ಬ್ಯಾಕ್ಗ್ರೌಂಡ್ ನೋಡಿ ಫುಲ್ ಶಾಕ್ ಆಗಿದ್ದಾರೆ. ಕಾಂಗ್ರೆಸ್ ಶಾಸಕನ ಸಂಪತ್ತಿನ ಕೋಟೆ ಬೆಚ್ಚಿ ಬಿದ್ದ ಇಡಿ. ರಾಶಿ ರಾಶಿ ಸಂಪತ್ತು, ಹಣದ ಮೂಟೆಯಲ್ಲೇ ಕೋಟೆ. ವೀರೇಂದ್ರ ಪಪ್ಪಿ ಮನೆಯಲ್ಲಿ ಸಿಕ್ಕಿದ್ದೆಷ್ಟು ಆಸ್ತಿ ಗೊತ್ತಾ? $12 ಕೋಟಿ ನಗದು, 6 ಕೋಟಿ ಮೌಲ್ಯದ ಚಿನ್ನಾಭರಣ, 10 ಕೆಜಿ ಬೆಳ್ಳಿ ವಸ್ತು, 4 ವಾಹನಗಳು, 1 ಕೋಟಿ ಮೌಲ್ಯದ ವಿದೇಶಿ ಕರೆನ್ಸಿ, 17 ಬ್ಯಾಂಕ್ ಖಾತೆಗಳು, 2 ಲಾಕರ್. ಚಿತ್ರದುರ್ಗದ ಶಾಸಕ ಕೆಸಿ ವೀರೇಂದ್ರ ವಿರುದ್ಧ ಇಡಿ ದಾಳಿ ನಡೆದ ಬಳಿಕ ಇಡಿಯಿಂದ ಪತ್ರಿಕಾ ಹೇಳಿಕೆ ಬಿಡುಗಡೆಯಾಗಿದೆ. ದೇಶಾದ್ಯಂತ 31 ಕಡೆಗಳಲ್ಲಿ ಇಡಿ ದಾಳಿ ನಡೆಸಿತ್ತು. ಆನ್ಲೈನ್ ಮತ್ತು ಆಫ್ಲೈನ್ ಬ್ಯಾಟಿಂಗ್ ಆಪ್ಗಳ ಮೂಲಕ ಹಣ ವರ್ಗಾವಣೆ ಆಗ್ತಿತ್ತು. ದಾಳಿ ವೇಳೆ 12 ಕೋಟಿ ನಗದು, ಚಿನ್ನಾಭರಣ, ವಿದೇಶಿ ಕರೆನ್ಸಿ ವಶಕ್ಕೆ ಪಡೆದಿದ್ದಾರೆ. ಇಡಿ ದಾಳಿ ವೇಳೆ 4 ವಶಕ್ಕೆ ಪಡೆಯಲಾಗಿದೆ. ವೀರೇಂದ್ರ ಪಪ್ಪಿ ಹಾಗೂ ಅವರ ಕುಟುಂಬದ ಮೇಲೆ ದಾಳಿ ಮಾಡಿದ ಇಡಿ PMLA 2002 ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದೆ. ಬೆಂಗಳೂರು, ಚಿತ್ರದುರ್ಗ, ಹುಬ್ಬಳ್ಳಿ, ಜೋಧ್ಪುರ, ಮುಂಬೈ, ಗೋವಾ ಸೇರಿದಂತೆ 31 ಸ್ಥಳಗಳಲ್ಲಿ ದಾಳಿ ನಡೆಸಿದ್ದ ಇಡಿಗೆ ಇದೀಗ ಪಪ್ಪಿಗೆ ದುಬೈ ಸಂಪರ್ಕ ಇರುವುದು ಬೆಳಕಿಗೆ ಬಂದಿದೆ. ದಾಳಿ ವೇಳೆ ಕಿಂಗ್ 567, ರಾಜ್ 567 ಗೇಮಿಂಗ್ ಆಪ್ ಬಳಸುತ್ತಿರುವುದು ಬೆಳಕಿಗೆ ಬಂದಿದೆ. ಡೈಮಂಡ್ ಸಾಫ್ಟ್ಟೆಕ್, TRS ಟೆಕ್ನಾಲಜೀಸ್, ಪ್ರೈಮ್ 9 ಟೆಕ್ನಾಲಜೀಸ್ ಕಂಪನಿಗಳ ಮೂಲಕ ಬೆಟ್ಟಿಂಗ್ ಮಾಡ್ತಿರೋದು ಬೆಳಕಿಗೆ ಬಂದಿದೆ. ಇದರಿಂದ ಪಪ್ಪಿಯನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದು ಇದೀಗ ಬೆಂಗಳೂರಿಗೆ ಕರೆದುಕೊಂಡು ಬರುತ್ತಿದ್ದಾರೆ. ವೀರೇಂದ್ರ ಪಪ್ಪಿ ಸಹೋದರ ಕೆಸಿ ತಿಪ್ಪೇಸ್ವಾಮಿ ಮಗ ಪೃಥ್ವಿ ಎನ್ ರಾಜ್ ದುಬೈ ಲಿಂಕ್ ಇರೋದು ಪತ್ತೆಯಾಗಿದೆ. ಆನ್ಲೈನ್ ಗೇಮಿಂಗ್ ಜಾಲ ನಿಯಂತ್ರಣ ಮಾಡ್ತಿರೋದು ಸಹ ಇದೀಗ ಇಡಿ ಅಧಿಕಾರಿಗಳು ಬೆಳಕಿಗೆ ತಂದಿದ್ದಾರೆ. ಇಂದು ರಾತ್ರಿ 11 ಗಂಟೆಗೆ ಬೆಂಗಳೂರಿಗೆ ತಲುಪಲಿರುವ ಇಡಿ ಅಧಿಕಾರಿಗಳು ಏರ್ ಇಂಡಿಯಾ ಫ್ಲೈಟ್ನಲ್ಲಿ ವೀರೇಂದ್ರ ಪಪ್ಪಿಯನ್ನ ಕರೆದುಕೊಂಡು ಬರಲಿದ್ದಾರೆ. ಏರ್ಪೋರ್ಟ್ನಿಂದ ಯಲಹಂಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಆದ ಬಳಿಕ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸುವ ಸಾಧ್ಯತೆ ಇದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ ಸಂತೋಷ್ ಗಜಾನನ್ ಭಟ್ ಮುಂದೆ ಹಾಜರುಪಡಿಸಲಿದ್ದಾರೆ. ಜಡ್ಜ್ ಮನೆಗೆ ವೀರೇಂದ್ರ ಪಪ್ಪಿ ಹಾಜರುಪಡಿಸಿ ಕಸ್ಟಡಿಗೆ ಕೇಳಲು ಎಲ್ಲಾ ಸಿದ್ಧತೆಗಳು ಇಡಿ ಮಾಡುತ್ತಿದೆ. ಒಟ್ಟಿನಲ್ಲಿ ಜನರ ಸೇವಕರು ಅಂತ ಬಿಲ್ಡಪ್ ಕೊಟ್ಟುಕೊಂಡು ಈ ರೀತಿಯಾಗಿ ಜನರ ದುಡ್ಡನ್ನೇ ಗುಳುಂ ಮಾಡ್ತಿರೋರಿಗೆ ಇಡಿ ಅಧಿಕಾರಿಗಳೇ ಬುದ್ಧಿ ಕಲಿಸಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.